ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನವರಾತ್ರಿಯ 4ನೇ ದಿನ, ಕೂಷ್ಮಾಂಡ ದೇವಿಯ ಆರಾಧನೆ. ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನೋಡೋಣ. ಇವತ್ತೇನು ಮಾಡಬೇಕು ಅಂತ ಇನ್ನೂ ಪ್ರಿಪರೇಷನ್ ಮಾಡಿಲ್ಲ, ನೋಡಬೇಕು. ಟೈಮ್ ಬಂದು 10 ಗಂಟೆ ಆಗಿದೆ. ಇವಳು ಸ್ವಲ್ಪ ಲೇಟಾಗಿ ಎದ್ಲು, ಹಾಗಾಗಿ ನೋಡಿ ಸ್ಟಿಕ್ಕರ್ ಇಡಕ್ಕೆ ಬಿಡಲ್ಲ. ನೋಡಿ ತೆಗ್ದಿದ್ದಾಯ್ತು ಅವಳು. ನೋಡಿ ನೋಡಿ ಸ್ಟಿಕ್ಕರನ್ನು ಇಡಕ್ಕೆ ಬಿಡಲ್ಲ. ಕೆಳಗಡೆ ಬಿತ್ತ ಅನ್ಸುತ್ತೆ. ಇದು ಒಂದು ಟೇಬಲನ್ನು ತಗೊಂಡಿದ್ದಾರೆ. ಇದು ಎಷ್ಟು ಕೊಟ್ಟಿದೆ ಅಂತೇಳಿದ್ರೆ ಇದಕ್ಕೆ 1000 ಕೊಟ್ಟಿರೋದು. ಇದು ಅಪಾರ್ಟ್ಮೆಂಟಲ್ಲಿ ಇರ್ತಾರಲ್ವ ಅವರು, ಇದರಲ್ಲಿ OLX ಅಲ್ಲೆಲ್ಲ ಇದು ಮಾಡ್ತಾರೆ. ಸೊ ಹಾಗಾಗಿ ಇವರು ಫ್ರೆಂಡಿಗೆ ಡೈನಿಂಗ್ ಟೇಬಲ್ ಎಲ್ಲ ತರೋದಕ್ಕೆ ಹೋಗಿದ್ರು. ಸೊ ಅದನ್ನು ತರಬೇಕಾದ್ರೆ ಅಲ್ಲಿತ್ತು ಅಂತ ಹೇಳಿದರು. ಸೊ ತುಂಬ ಗಟ್ಟಿ ಇದೆ ಮತ್ತು ಭಾರ ಇದೆ. ಅದನ್ನು ನಾವೇ ಹೀಗೆ ಮಾಡಿಸಿ ತಗೊಳ್ಳೋದು ಅಂತ ಅಂದರೆ ನನ್ನ ಪ್ರಕಾರ ಒಂದು 10,000 ಆದರೂ ಇದೆ. ಇದಕ್ಕೆ 10,000 15,000 ಆದರೂ ಇದೆ ಅಂತ ಹೇಳಿದರು ಹಸ್ಬೆಂಡ್ ಕೂಡ. ಅಷ್ಟಿರುತ್ತೆ ಅಂತ, ಯಾಕಂದರೆ ಅಷ್ಟು ಭಾರ ಕೂಡ ಇದೆ. ಇದರಲ್ಲಿ ಏನೋ ಕಂಪ್ಯೂಟರ್ ಏನೋ ಇಡ್ತಾ ಇದ್ರಂತೆ, ಹಾಗಾಗಿ ತಗೊಂಡು ಬಂದರು. 1,000 ಅಲ್ವಾ, ಏನು ತೊಂದರೆ ಇಲ್ಲ, ಏನಕ್ಕಾದರೂ ಯೂಸ್ ಆಗುತ್ತೆ ಅಂತೇಳಿ. ಹಾಗೆಯೇ ಶಾವಿಗೆ ಬಾತ್ ಮಾಡಿದ್ದೆ ನಾನು ಮಾರ್ನಿಂಗ್ ಟಿಫನಿಗೆ. ಶಾವಿಗೆ ಬಾತ್ ಇವಾಗ ತಿನ್ನಬೇಕು, ಮಗುವಿಗೆ ಹಾಲು ಕೂಡ ಕೊಡಬೇಕು. ಇವತ್ತಿನ ಹಬ್ಬ ನಾನು ಸ್ವಲ್ಪ ಏನಾದರೂ ರವೆ ಲಡ್ಡು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಪ್ರಸಾದ ಏನು ಮಾಡಿಯೇ ಇಲ್ಲ. ಆಮೇಲೆ ಅವರು ಟೇಬಲ್ ತರೋಕ್ಕೆಲ್ಲ ಹೋಗಿದ್ದರು ಫ್ರೆಂಡಿಗೆ. ಹಾಗೆಯೇ ಬರ್ತಾ ಒಂದು ಟೇಬಲ್ ನಮಗೂ ತಗೊಂಡು ಬಂದರು. ಅವ್ರದ್ದು ಇದೆ ಇಲ್ಲೇ ಮನೇಲಿ, ನಾವು ಸೈಡಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ಇವಾಗ ನೋಡಿ ಅವಳು ನೋಡಿ ಚೇರ್ ಮೇಲೆ ನಿಂತ್ಕೊಂಡು ತಿಂತಾ ಇದ್ದಾಳೆ ಶಾವಿಗೆ ಬಾತ್. ಅವಳು ಬೈತಾ ಇದ್ದಾಳೆ ಅಪ್ಪನಿಗೆ, ನೀನು ತಿನ್ನಬೇಡ ಅಂತೇಳ್ಬಿಟ್ಟು, ನೀನು ತಿನ್ನಬೇಡ ಅಂತೇಳಿ ಹೇಳ್ತಾ ಇದ್ದಾಳೆ ಅವರು ಅದರಲ್ಲಿರೋ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಇರುತ್ತೆ ಅಲ್ವಾ, ಅದನ್ನೆಲ್ಲ ತೆಗಿತಿದ್ದಾರೆ. ಇವಳು ತಿನ್ನಬೇಡ ನೀನು ಅಂತ ಹೇಳ್ತಾ ಇದ್ದಾಳೆ. ಹಾಗಾಗಿ ನಾನು ಇವಾಗ ವಾಯ್ಸ್ ಕೊಡ್ತಾ ಇದ್ದೇನೆ. ನೋಡಿ ನೈಟ್ ಗಂಟೆ ಎಷ್ಟು ಗೊತ್ತು, ಇವಾಗ ನಾನು ವಾಯ್ಸ್ ಕೊಡಬೇಕಾದ್ರೆ 1 ಗಂಟೆ ಆಯ್ತು. ಇವಾಗ 1 ಗಂಟೆ ಅಲ್ಲ, 1 ಗಂಟೆ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೇನೆ, 1:20 ಆಯಿತಾ ಅಂತ. ಈಗ ನಾನು ವಾಯ್ಸ್ ಕೊಡ್ತಾ ಇದ್ದೇನೆ ನೋಡಿ. ನೈಟ್ ಕೂತ್ಕೊಂಡು ಹೊಲಿಯೋದಿತ್ತು ನನಗೆ. ಅದೇ ಟೈಮ್ ಇವಾಗ 1:45 ಆಗಿದೆ ರಾತ್ರಿ. ಇನ್ನೂ ನಾನು ಮಲಗಬೇಕಷ್ಟೆ. ಅವಳು ಒಂದು ಸಲ ಎದ್ದಿದ್ಲು ಪಾಪ, ಎದ್ದಿರಲಿಲ್ಲ. ಅವಳೊಂದು 11 ಗಂಟೆಗೇನ ಮಲಗಿದ್ಲು, 11 ಅಲ್ಲ 10ವರೆಗೇ ಮಲಗಿದ್ಲು ಪಾಪ, ಎದ್ದಿರಲಿಲ್ಲ. ಇವಾಗ ಒಂದು ಸಲ ಎದ್ದಿದ್ಲು, ಹಾಗಾಗಿ ಹೋಗಿ ಬಂದೆ ನಾನು. ಮತ್ತೆ ಪುನಃ ಈಗ ವಾಯ್ಸ್ ಕೊಡ್ತಾ ಇದ್ದೇನೆ ಇವತ್ತು ರಾತ್ರಿ. ನೋಡಿ ಶಾವಿಗೆ ಬಾತ್ ಟೇಬಲ್ ಮೇಲ್ಗಡೆ ಕೂತ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಹಾಗೆಯೇ ನಾನು ಏನು ಕೂಡ ನೈವೇದ್ಯ ಏನು ಮಾಡೋದಕ್ಕೆ ಬೇರೆ ಹೋಗಿಲ್ಲ. ಟೊಮೆಟೊ ಸಾರು ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದೆ ನೋಡಿ. ಹೂವನ್ನೆಲ್ಲ ಏನು ಮಾಡ್ತಾ ಇದ್ದಾಳೆ ತಗೊಂಡು ಹೋಗಿ ಅಂತೇಳಿ, ಇಡೀ ಮನೆ ಗಲೀಜು ಮಾಡಿಬಿಡ್ತಾಳೆ ಇದೇ ಥರ. ಹಾಗಾಗಿ ನಾನು ಹೇಳ್ದೆ ಅಲ್ವಾ, ಹೊಲಿಯೋದಕ್ಕೆ ನಮಗೇನು ಸಿಗಲ್ಲ ಅಂತ ಇರಲ್ಲ. ನಂಗೆ ತುಂಬ ದಿನ ಆಗಿತ್ತು, ಸಿಕ್ಕಿರಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಕರ್ಟನ್ಸು ಮತ್ತೊಂದು ಬೆಡ್ಶೀಟ್ ಏನೋ ಕೊಟ್ಟಿದ್ರು, ಆಮೇಲಿಂದ ಸಿಕ್ಕಿರಲಿಲ್ಲ ಹೊಲಿಯೋದಕ್ಕೆ. ಇವಾಗೊಂದು ಬ್ಲೌಸ್ ಹೊಲಿಯೋದಕ್ಕೆ ಸಿಕ್ಕಿದೆ ನನಗೆ. ಮಧ್ಯಾಹ್ನ ಬಂದಿದ್ದರು ಅವರು. ಮಧ್ಯಾಹ್ನ ಅಂದರೆ ಟೈಮ್ ಒಂದು 2:30-3 ಗಂಟೆ ಆಗಿತ್ತು. ಆವಾಗ ಅವರು ಬಂದಿರೋದು. ಬಂದು ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟು ಹೋದರು. ಅಂದರೆ ಡಿಸೈನ್ಸ್ ಬ್ಲೌಸ್ ಅಲ್ಲ, ಬಟ್ ಒಂದು ತಕ್ಕ ಮಟ್ಟಿಗೆ ಹೊಲಿಬೋದು. ಅದು ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ. ಹಾಗೆಯೇ ಟೇಬಲನ್ನು ಈಚೆ ಸೈಡ್ನಲ್ಲಿ ಇಟ್ಬಿಟ್ಟಿದ್ದಾರೆ, ಸೈಡಲ್ಲಿ ಇರಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ನೆಕ್ಸ್ಟ್ ಇವಾಗ ಸೌಂಡ್ ಬಾಕ್ಸ್ ನೋಡಿ. ಇದು ನಮ್ಮದಲ್ಲ, ಇದು ಅವರ ಫ್ರೆಂಡಿಗೆ ತಂದಿರೋದು ಫ್ಲಿಪ್ಕಾರ್ಟಲ್ಲಿ. ಅದು ಇಲ್ಲಿಗೆ ಬುಕ್ ಮಾಡಿದ್ದಿದ್ದು. ಹಾಗಾಗಿ ಅದನ್ನು ಏನಂತ ಹೇಳಿದರೆ ಇದು ಮಾಡ್ತಾ ಇದ್ದಾರೆ, ಕರೆಕ್ಟ್ ಇದೆಯಾ ಇಲ್ವಾ ಏನು ಅಂತೇಳಿ ನೋಡ್ತಾ ಇದ್ದಾರೆ ಸೌಂಡ್ ಹಾಕ್ಕೊಂಡು. ಅದು ಸೌಂಡ್ ಬಾಕ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥಿಯೇಟ್ರಲ್ಲಿ ಕೇಳುತ್ತೆ ಅಲ್ವಾ, ಅಷ್ಟೇ ಜೋರು ಸೌಂಡ್ ಇದೆ. ಇವಳ ಕೆಲಸ ನೋಡಿ ಏನು ಅಂತೇಳಿ ಕೂತ್ಕೊಂಡು. ಹಾಗೆಯೇ ಬ್ಲೌಸ್ ಇದು ಸಾರಿ ಸೈಡ್ ಸ್ಟಿಚ್ಚಿಂಗ್ ಮತ್ತು ಸಾರಿ ಫಾಲಿಗೆಲ್ಲ ಹಾಕಿಬಿಟ್ಟೆ ಇವಾಗ ನಾನು. ಹಾಗಾಗಿ ಹೊಲದೆಲ್ಲ ಆದ ನಂತರ ಈಗ ನಾನು ವಾಯ್ಸ್ ಕೊಡ್ತಾ ಇರೋದು ಇದು. ಇವಾಗ ಟೊಮೆಟೊ ರಸಮ್ಮು ಮಾಡಿದ್ದೆ ಇವತ್ತಿಗೆ. ಅಂದರೆ ಇವಾಗ ನಾಳೆ ಆಗ್ತಾ ಬಂತು, ನಾನು ಇವಾಗೆಲ್ಲ ವಾಯ್ಸ್ ಕೊಡ್ತಾ ಇರೋದು. ಕ್ಯಾಬೇಜ್ ಪಲ್ಯ ಇದೆ
ರೆಡಿಯಾಗಿದೆ. ನವರಾತ್ರಿಯ 4ನೇ ದಿನದ್ದಿದ್ದು ವ್ಲಾಗು. ನಾನು ಅವತ್ತೇ ನೈಟ್ ವಾಯ್ಸ್ ಕೊಡ್ತೇನೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಹಾಗೆ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದೇನೆ. ಇವತ್ತು ಆರೆಂಜ್ ಕಲರ್ ಅಲ್ವಾ, ಆರೆಂಜ್ ಸ್ಯಾರಿ ನನ್ನ ಹತ್ರ ಇತ್ತು, ಬಟ್ ಇಬ್ಬರ ಹತ್ರನೂ ಆರೆಂಜ್ ಬಟ್ಟೆ ಇರಲಿಲ್ಲ. ಹಾಗಾಗಿ ಅವಳಿಗೆ ಬೇರೆ ಬಟ್ಟೆನೇ ಹಾಕಿದ್ದೆ ನಾನು. ಹಾಗೆ ಈಗ ಕೂತ್ಕೊಂಡು ನಾನು ಸಾರಿಗೆ ಸೈಡ್ ಸ್ಟಿಚ್ಚಿಂಗ್ ಅದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೇನೆ, ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಹೊಲಿಯೋರಿಗೆ ಗೊತ್ತಿರಲ್ಲ ಅದು ಹೇಗೆ ಅಂತೇಳಿ. ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಸಾರಿಗೆ ಫಾಲ್ ಕೂಡ ಹಾಕಿಬಿಟ್ಟೆ. ಸ್ವಲ್ಪ ಬಾಬಿನ್ ಕೇಸ್ ಪ್ರಾಬ್ಲಮ್ ಬಂದಿತ್ತು, ಸೊ ಅದನ್ನೆಲ್ಲ ಕರೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅದೆಲ್ಲ ಆಗಿ ಇವಾಗ ನಾನು 1:15ಗೆ ವಾಯ್ಸ್ ಕೊಡ್ತಾ ಇರೋದು ವಿಡಿಯೋಗೆ. ಮತ್ತು ದಾರ ಹೇಗೆ ಹಾಕೋದು, ಬಾಬಿನ್ ಕೇಸ್ಗೆ ದಾರ ಹೇಗೆ ಹಾಕೋದು ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೇನೆ, ಬಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ಈಗ ನವರಾತ್ರಿ ಹಬ್ಬ ಅಲ್ವಾ, ನವರಾತ್ರಿ ದಿನದ್ದು ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಲ್ವಾ, ಹಾಗಾಗಿ ಆ ವಿಡಿಯೋಗೆ ನನಗೆ ವಾಯ್ಸ್ ಕೊಡೋದಕ್ಕೆ ಟೈಮ್ ಸಿಗಲ್ಲ. ನವರಾತ್ರಿ ಹಬ್ಬ ಕಳೆದ ಮೇಲೆ ಆ ವೀಡಿಯೋಸ್ಗಳನ್ನೆಲ್ಲ ನಾನು ಹಾಕ್ತೇನೆ, ಓಕೆನಾ. ಆ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ ನಾನು, ಖಂಡಿತವಾಗ್ಲೂ ಆ ವೀಡಿಯೋಸ್ಗಳನ್ನು ಹಾಕ್ತೇನೆ ನಾನು. ನೆಕ್ಸ್ಟ್ ಬಂದು ನೀವು ಕೇಳ್ಬೋದು, ಈಗ ಸಾರಿ ಫಾಲ್ ಹಾಕಿದ್ದೀರಲ್ವ ಎಷ್ಟು ಅಂತ. ಈಗ ನಾನು ಹೊಲ್ದಾಗಿದೆ, ಸಾರಿ ಫಾಲಿಗೆ ನಾನು 80 ತಗೋತೇನೆ. ಆಮೇಲೆ ಸೈಡು ಸ್ಟಿಚ್ಚಿಂಗ್ ಮಾಡಿದ್ದೀನಲ್ವ ಸಾರಿ, ಆಚೆ ಸೈಡು ಈಚೆ ಸೈಡು, ಆ್ಯಕ್ಚುಲಿ ಒಂದು ಸೈಡ್ ಸ್ಟಿಚ್ಚಿಂಗಿಗೆ 20 ರೂಪಾಯಿ ತಗೋತಾರೆ, ಈಚೆ ಸೈಡು 20 ರೂಪಾಯಿ, 40 ರೂಪಾಯಿ. ನಾನು 30 ರೂಪಾಯಿ ತಗೋತೇನೆ, ಇಲ್ಲಾಂದರೆ 40 ರೂಪಾಯಿನೇ ತಗೊಳ್ತೇನೆ, ನೋಡಬೇಕು. ಇನ್ನು ಬ್ಲೌಸು ಸ್ಟಿಚ್ ಮಾಡೋದಿದೆ. ಬ್ಲೌಸಿಗೆ ನಾನು ಎಷ್ಟು ರೇಟ್ ಅಂತ ಹೇಳಿಲ್ಲ, ಯಾಕಂದರೆ ನಾನು ಫಸ್ಟ್ ಹೊಲಿತೇನೆ ಅಂತೇಳಿ. ಯಾಕಂತಂದರೆ ಒಂದು ಸಲ ನಾವು ಧೈರ್ಯ ಮಾಡಿದರೆ ಹೊಲಿಯೋದಕ್ಕೆ ಬೇರೆಯವರ ಬ್ಲೌಸು, ಆಮೇಲಿಂದ ನಾವು ಖಂಡಿತವಾಗ್ಲೂ ಹೊಲಿಬೋದೇನಾ ಅಂತೇಳಿ. ನಾನು ಇಲ್ಲಿಗೆ ಅಂದರೆ ಈಗ ಡೆಲಿವರಿ ಆದ ನಂತರ, ಅದಕ್ಕಿಂತ ಮುಂಚೆ ನಂದು ಬ್ಲೌಸ್ ಎಲ್ಲ ಹೊಲಿದಿದ್ದೇನೆ ನಾನು, ಬೇರೆಯವ್ರದ್ದು ಬ್ಲೌಸ್ ಎಲ್ಲ ಹೊಲಿದಿರಲಿಲ್ಲ. ಕಲಿಬೇಕಾದ್ರೆಲ್ಲ ಹೊಲಿದಿದ್ದೆಲ್ಲ ಪರ್ಫೆಕ್ಟ್ ಆಗುತ್ತೆ ಅಂತೆಲ್ಲ ಹೇಳಿದರು. ಅದಕ್ಕೋಸ್ಕರ ನಾನು ಧೈರ್ಯ ತಗೊಂಡು ಇವಾಗ ಹೊಲಿತಾ ಇದ್ದೇನೆ ಬೇರೆಯವರ ಬ್ಲೌಸು. ನೋಡೋಣ ಹೇಗಾಗುತ್ತೆ ಅಂತೇಳಿ. ದೇವರ ಆಶೀರ್ವಾದ, ಹಾಗೆಯೇ ಹೊಲಿಯೋದಕ್ಕೂ ಕೂಡ ನಮಗೆ ಸಿಗುತ್ತೆ. ಅದಕ್ಕೆ ನಾನು ನವರಾತ್ರಿ ಪೂಜೆ ಕೂಡ ಮಾಡಿರೋದು. ನಾನು ಹೇಳಿದಲ್ವ, ನೀವು ಕರೆಕ್ಟಾಗಿ ಮಾಡಿದರೆ ಪ್ರತಿಫಲ ಖಂಡಿತವಾಗ್ಲೂ ನಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ನಾನು ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವರಿಗೂ ಕೂಡ ಯಾವತ್ತೂ ಅರಿಶಿನ ಕುಂಕುಮ ಹಚ್ಚಿ ನಾನು ಬೇಡ್ಕೊಳ್ತಾ ಇರ್ತೇನೆ. ಸೊ ಹಾಗಾಗಿ ಅದು ಒಂದು ನೋಡಿ 80 ರೂಪಾಯಿ ಆಯಿತು. ನೆಕ್ಸ್ಟ್ 40 ರೂಪೀಸ್ ನೋಡಿ. ಸಾರಿ ಫಾಲು, ಸಾರಿ ಸೈಡ್ ಸ್ಟಿಚ್ಚಿಂಗು, 2 ಸೈಡು ಫೋಲ್ಡಿಂಗ್ ಮಾಡಿ ಹೊಲಿಬೇಕು ನೀಟಾಗಿ. ಸೊ ಹಾಗಾಗಿ ನಾನು 20 ರೂಪಾಯಿ ತಗೊಳ್ತೇನೆ. ಕಷ್ಟ ಇರುತ್ತಪ್ಪ ಹೊಲಿಯೋದು, ಅದು ಹೊಲಿಯೋರಿಗೆ ಮಾತ್ರ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತೇಳಿ. ಇವಾಗ ನಾನು ಅಷ್ಟೇ, ಇಷ್ಟು ತಗೋತೀರಾ ಅಂತ, ಬಟ್ ಅದು ಹೊಲಿಯೋರಿಗೆ ಗೊತ್ತು. ಈಗ ಬ್ಲೌಸ್ ಅಂತ ಹೇಳೋದು ಅದು ಹೊಲಿಯೋರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತೇಳಿ. ಈಗ ನನಗೂ ಮೊದಲು ಹೊಲಿಯೋಕ್ಕೆ ಗೊತ್ತಿರಲಿಲ್ಲ, ಆವಾಗ ನಾನು ಅದೇ ಥರ ಹೇಳ್ತಾ ಇದ್ದೆ, ಇಷ್ಟು ತಗೋತೀರಾ ಅಂತ ಹೇಳ್ಬಿಟ್ಟು. ಬಟ್ ನಾನು ಕಲಿತಾಗ ಈಗ ನಂಗೆ ಗೊತ್ತು ಅದೆಷ್ಟು ಕಷ್ಟ ಇದೆ ಹೊಲಿಯೋದು ಅಂತೇಳಿ. ಅದೇ ಥರ ಯಾವುದೇ ಕೆಲಸ, ಅದಕ್ಕೋಸ್ಕರ ನಾನು ಧೈರ್ಯ ಮಾಡಿ ಈಗ ಬ್ಲೌಸನ್ನು ಹೊಲಿತಾ ಇರೋದು ಒಬ್ಬರದು. ಅಂದರೆ ನನಗೆ ಬ್ಲೌಸ್ ಹೊಲಿಯೋದಕ್ಕೆ ಬರಲ್ಲ ಅಂತ ಏನಿಲ್ಲ, ಬಟ್ ಏನಾದರೂ ಸ್ವಲ್ಪ ಆಚೀಚೆ ಆಯಿತು ಅಂತ ಅಂದರೆ ಏನಾದರೂ ಹೇಳ್ತಾರಾ ಅಂತೇಳಿ ಆಗುತ್ತೆ. ಅದು ಒಂದು ಅಷ್ಟೇ, ಬಿಟ್ಟರೆ ಬೇರೆ ಏನು ಹೊಲಿಯೋದಕ್ಕೆ ಬರಲ್ಲ ಅಂತ ಆ ಥರ ಏನಿಲ್ಲ. ನನ್ನ ಬ್ಲೌಸ್ ಕೂಡ ನಾನು ಡಿಸೈನ್ ಬ್ಲೌಸ್ಗಳನ್ನೆಲ್ಲ ಹೊಲಿದಿದ್ದೇನೆ, ಸ್ವಲ್ಪ ಡಿಸೈನ್ಗಳನ್ನೆಲ್ಲ ಇಟ್ಟು ಹೊಲಿದಿದ್ದೇನೆ ನಾನು, ಶೇಪ್ಗಳನ್ನೆಲ್ಲ ಇಟ್ಬಿಟ್ಟು. ಏನಾಗುತ್ತೋ ಅಂತೇಳಿ ಒಂದು ಭಯ ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಸೊ ನೋಡೋಣ, ಈಗ ಒಂದು ಬ್ಲೌಸ್ ಕೊಟ್ಟಿದ್ದಾರಲ್ಲ, ಹೊಲಿಬಿಟ್ಟು ನಾರ್ಮಲ್ ಬ್ಲೌಸ್ಗಳೆಲ್ಲ ಹೊಲಿಬೋದಪ್ಪ. ಇವಾಗ ಸಾರಿ ನಾರ್ಮಲ್, ಇದೊಂದು ಸ್ವಲ್ಪ ಡಿಸೈನ್ ಇಡೋದಕ್ಕೆ ಹೇಳಿದ್ದಾರೆ, ಅಂದರೆ ಸ್ವಲ್ಪ ಬೇರೆ ಟೈಪಲ್ಲಿ ಕಟ್ಟಿಂಗ್ ಇರುತ್ತೆ. ಸೊ